Hello my dear student, welcome back to our classes of the BCom third semester that you are having the subject that is a business statistics. Okay, so in previous class I have discussed the syllabus of the business statistics. So in this video I am going to start the first chapter of the business statistics. Okay, so what do you mean by statistics? What are the uses? And there are some types of that is collection of data, and after that there are some types of sampling method. So this much of the concept we will study under the first chapter. So what do you mean by statistics? Some people says that statistics means simply we call it as a numbers. Some people says that it is called as the facts and figures. Statistics, some people say that it is a data. Okay, so what do you mean by statistics? Okay, so let us study about what do you mean by statistics. Okay, so statistics is a word derived from, that is a Latin word status, Greek word statistic, and French word statistica. So all these means we call it as a political state. ಯಾವ ವರ್ಡ್ದಿಂದ ಡಿರೈವ್ ಮಾಡಿದ್ದೀವಿ? ಲ್ಯಾಟಿನ್ ವರ್ಡ್, ಗ್ರೀಕ್ ವರ್ಡ್ ಆ್ಯಂಡ್ ದ ಫ್ರೆಂಚ್ ವರ್ಡ್. ಸೊ ಮೂರೂ ಸೇರಿ ನಾವು ಇಲ್ಲಿ ಏನಂತ ಹೇಳ್ತೀವಿ ಅದ್ರ ಮೀನಿಂಗ ಪೊಲಿಟಿಕಲ್ ಸ್ಟೇಟ್ ಅಂತ ಕರಿತೀವಿ. ಸೊ ಪೊಲಿಟಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಏನು ಒಂದು ರಿಲೇಷನ್ ಅದ? ಇಟ್ ಮೀನ್ಸ್ ದ್ಯಾಟ್ ಫಾರ್ ದ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್ ಆ್ಯಂಡ್ ದ ಈಚ್ ಆ್ಯಂಡ್ ಎವ್ರಿ ಯೂನಿಟಿ ಆ್ಯಂಡ್ ದ ಬಿಸ್ನೆಸ್ ಎನಿ ಆ್ಯಕ್ಟಿವಿಟಿ. ಸೊ ಎಫಿಷಿಯೆಂಟಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಯ್ತಂದ್ರೆ ನಾವು ಗೌರ್ಮೆಂಟಿಗೆ ಏನು ಬೇಕಾಗ್ತದೆ? ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಸೊ ಗೌರ್ಮೆಂಟ್ ಇನ್ ದ ಸೆನ್ಸ್ ದ್ಯಾಟ್ ವಿಲ್ ಕಮ್ ಅಂಡರ್ ದ ಪಾಲಿಟಿಕ್ಸ್ ಓನ್ಲಿ. ಸೊ ದ್ಯಾಟ್ ವಿಲ್ ಕಾಲ್ ಇಟ್ ಆಸ್ ಅ ಪೊಲಿಟಿಕಲ್ ಸ್ಟೇಟ್ ಅಂತ ಕರಿತೀವಿ. ಸೊ ಈಗ ಒಂದು ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸೊಸೈಟಿ ಆಗಿರ್ಬೋದು, ಒಂದು ಕಂಟ್ರಿ ಆಗಿರ್ಬೋದು. ಸೊ ಫಾರ್ ದ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ನೀಡ್ಸ್ ದ ಸಮ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಏನು ಬೇಕ್ರಿ ಅವರಿಗೆ? ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಬೌಟ್ ದ ಸಮ್ ಪ್ರೊಡಕ್ಷನ್, ಅಬೌಟ್ ಪಾಪ್ಯುಲೇಷನ್, ಅಬೌಟ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ಎದ್ರ ಸಲುವಾಗಿ ಬೇಕು? ಫಾರ್ ದಿ ಪರ್ಪಸ್ ಆಫ್ ಮೇಂಟೈನಿಂಗ್ ದ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಎದಕ್ಕೆ ಬೇಕು ನಮ್ಗೆ? ಫಾರ್ ದ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ನೀಡ್ಸ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಬೌಟ್ ಆಲ್ ದ ಡೇಟಾ ಲೈಕ್ ಇಂಪೋರ್ಟ್ಸ್, ಎಕ್ಸ್ಪೋರ್ಟ್, population and the some production. Okay, so statistics is maintained for the purpose of efficient administration. So this is a brief concept and the introduction about the business statistics. Okay, so let us know about the meaning of the statistics. That is defined under the two sense, that is plural sense and the singular sense. So what do you mean by statistics under the plural sense? Statistics refers to the numerical facts systematically collected. Whatever you are collected the data in the form of facts and figures, that should be numerical facts, not the alphabetical. ನಾವು ಏನಿರಬೇಕು, ನಾವು ಏನೊಂದು ಡೇಟಾ ಕಲೆಕ್ಷನ್ ಮಾಡ್ತೇವೆ ನಾವು ಯಾವ ರೀತಿ ಇರಬೇಕು? ದ್ಯಾಟ್ ಶುಡ್ ಬಿ ನ್ಯೂಮೇರಿಕಲ್ ಫ್ಯಾಕ್ಟ್ಸ್, ನಂಬರ್ಸ್ನಲ್ಲಿ ಇರಬೇಕು. ಅದು ಯಾವ ರೀತಿ ಕಲೆಕ್ಷನ್ ಆಗಿರಬೇಕು? ದ್ಯಾಟ್ ಶುಡ್ ಬಿ ಸಿಸ್ಟಮೆಟಿಕಲಿ ಕಲೆಕ್ಟೆಡ್. ಯಾವ ರೀತಿ ಕಲೆಕ್ಷನ್ ಆಗಿರಬೇಕು? ಸಿಸ್ಟಮೆಟಿಕ್ ಆಗಿ ಕಲೆಕ್ಷನ್ ಆಗಿರಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ಅ ಪ್ಲೂರಲ್ ಸೆನ್ಸ್ನಲ್ಲಿ ಮೀನಿಂಗ್ ಅಂತ ಹೇಳ್ತೇವೆ. ಸ್ಟ್ಯಾಟಿಸ್ಟಿಕ್ಸ್ ರೆಫರ್ಸ್ ಟು ದಿ ನ್ಯೂಮೇರಿಕಲ್ ಫ್ಯಾಕ್ಟ್ಸ್ ಸಿಸ್ಟಮೆಟಿಕಲಿ ಕಲೆಕ್ಟೆಡ್. ಅಂಡ್ ಅ ಸಿಂಗುಲರ್ ಸೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ರೆಫರ್ಸ್ ಟು ದಿ ಸೈನ್ಸ್ ಆಫ್ ಕಲೆಕ್ಷನ್, presentation, analysis and the interpretation of the numerical data. So singular sense ನಲ್ಲಿ statistics ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ it is a science. What do you mean by science? It is called as a systematized body of knowledge ಅಂತ ಹೇಳ್ತೀವಿ. And also statistics is one of the branch of the mathematics ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಸೈನ್ಸ್ ಅಂತ ಯಾಕೆ ಹೇಳ್ತೀವಿ? ಸ್ಟ್ಯಾಟಿಸ್ಟಿಕ್ಸ್ನ ನಾವು ಎಷ್ಟು ಒಂದು ಡೇಟಾ ಕಲೆಕ್ಷನ್ ಮಾಡ್ತಲ್ಲ ಆ ಕರೆಕ್ಟ್ ಆದಂಥ ಡೇಟಾನ ನಾವು ಅಲ್ಲಿ ಏನು ಮಾಡ್ತೀವಿ? ಮೇಂಟೈನ್ ಮಾಡ್ತೀವಿ. ಅಂದಾಗ ಮಾತ್ರ ನಮ್ಗೆ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಏನಾಗ್ತದ? ಈಸಿ ಆಗ್ತದೆ. ಸಪೋಸ್ ನೀವೇನಾದರೂ ಡೇಟಾ ಕಲೆಕ್ಷನ್ ಮಾಡಿದ್ದು ಮತ್ತು ಮೇಂಟೈನ್ ಮಾಡಿದ್ದು, ಪ್ರೆಸೆಂಟೇಷನ್ ಮಾಡಿದಲ್ಲಿ ಏನಾದರೂ ಡಿಫ್ರೆನ್ಸಿಯೇಷನ್ ಆಯ್ತಂದ್ರೆ ಅಲ್ಲಿ ನಿಮಗೆ ಲಾಸ್ಟ್ಲಿ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಏನಾಗೋದಿಲ್ಲ? ಡಿಫಿಕಲ್ಟಿ ಆಗ್ತದ.
ಅದಕ್ಕಾಗಿ ಇದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಏನಂತ ಹೇಳ್ತೇವೆ ನಾವು, ಸೈನ್ಸ್ ಅಂತ ಹೇಳ್ತೀವಿ. ಎಷ್ಟಿರ್ತದಲ್ಲ ಅಷ್ಟನ್ನೇ ತೋರಿಸ್ಬೇಕು, ನಾಟ್ ದ ಮೋರ್ ಆ್ಯಂಡ್ ಲೆಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ರೆಫರ್ಸ್ ಟು ಇಟ್ ಈಸ್ ಅ ಸೈನ್ಸ್ ಆಫ್ ಕಲೆಕ್ಷನ್. ಸೊ ಯಾವ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡೋದಲ್ಲ ಅದನ್ನು ನೀಟಾಗಿ ಸಿಸ್ಟಮೆಟಿಕ್ಕಾಗಿ ಕಲೆಕ್ಷನ್ ಮಾಡಬೇಕು. ಅಬೌಟ್ ಸೇಲ್ಸ್, ಅಬೌಟ್ ಪ್ರಾಫಿಟ್, ಅಬೌಟ್ ಪ್ರೊಡಕ್ಷನ್, ಅಬೌಟ್ ಇಂಪೋರ್ಟ್ಸ್, ಎಕ್ಸ್ಪೋರ್ಟ್ಸ್, ಪಾಪ್ಯುಲೇಷನ್, ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ನೀವು ಕಲೆಕ್ಷನ್ ಮಾಡ್ತಿಲ್ಲ ಅದನ್ನು ಸಿಸ್ಟಮೆಟಿಕ್ಕಾಗಿ ಕಲೆಕ್ಟೆಡ್ ಮಾಡಬೇಕು. ಸೆಕೆಂಡ್ ಒನ್, ಪ್ರೆಸೆಂಟೇಷನ್. ನೀವು ಯಾವ ರೀತಿಯಾದಂಥ ಡೇಟಾ ಕಲೆಕ್ಷನ್ ಮಾಡ್ತಿರಲ್ಲ ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು. ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು? ದ್ಯಾಟ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ದಿ ಗ್ರಾಫ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಆ್ಯಸ್ ಆಲ್ರೆಡಿ ಯು ಆರ್ ಸ್ಟಡಿಡ್ ಅಂಡರ್ ದ PUC, ಲೈಕ್ ಡಿಫ್ರೆಂಟ್ ಬಾರ್ ಡಯಾಗ್ರಾಮ್ಸ್ ಆಗಿರ್ಬೋದು, ಡಿಫ್ರೆಂಟ್ ಗ್ರಾಫ್ಸ್ನೆಲ್ಲ ತೆಗೆದಿರುತ್ತೆ. ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಕಂಪೌಂಡ್ ಬಾರ್ ಡಯಾಗ್ರಾಮ್. ಸೊ ಈ ರೀತಿಯಾಗಿ ನಾವು ಡಯಾಗ್ರಾಮ್ಸ್ ಮತ್ತು ಗ್ರಾಫ್ಸ್ನ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿಯಾದಂಥ ಒಂದು ಡೇಟಾ ಕಲೆಕ್ಷನ್ ಮಾಡ್ತಾರಲ್ಲ ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು. ಪ್ರೆಸೆಂಟೇಷನ್ ಮಾಡೋದ್ರಿಂದ ಏನಾಗ್ತದ, that will be easily identification and understandable to each and every person who are using your data. ಯಾವುದೊಂದು ಡೇಟಾ ನೀವು ಯೂಸ್ ಮಾಡ್ತಿರ್ತಾರಲ್ಲ ಯಾವ ಪರ್ಸನ್ನ ಅವ್ರಿಗೆ ಈಸಿಲಿಯಾಗಿ ಒಂದು ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಬೇಕು ರೀ, ವಾಟ್ ಎವರ್ ಯು ಆರ್ ಕಲೆಕ್ಟೆಡ್ ದ ಡೇಟಾ ವಿಲ್ ಬಿ ದೇರ್, ದ್ಯಾಟ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ದಿ ಫಾರ್ಮ್ ಆಫ್ ಗ್ರಾಫ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಓಕೆ, ಸೊ ಆಫ್ಟರ್ ದ್ಯಾಟ್ ವಿ ಆರ್ ಮೇಕಿಂಗ್ ದ ಅನಾಲಿಸಿಸ್. ಅನಾಲಿಸಿಸ್ ಮೀನ್ಸ್ ವಾಟ್ ಹಿಯರ್? We are making the deep study, means comparing the one set of figures with the another set of figures. ನಾವು ಇಲ್ಲಿ ಏನು ಮಾಡ್ತೀವಿ, ಯಾವ ರೀತಿಯಾದಂಥ ಒಂದು ಡೇಟಾ ಕಲೆಕ್ಷನ್ ಮಾಡ್ತೀವಲ್ಲ ಅದರದ ಕಂಪೇರ್ ಮಾಡ್ತೀವಿ. ಒನ್ ಸೆಟ್ ಆಫ್ ಫಿಗರ್ಸ್ ಮತ್ತು ಇನ್ನೊಂದು ಸೆಟ್ ಆಫ್ ಫಿಗರ್ಸ್ನಲ್ಲಿ ಕಂಪೇರ್ ಮಾಡ್ತೀವಿ. ಲಾಸ್ಟ್ಲಿ ವಿ ಆರ್ ಮೇಕಿಂಗ್ ದ ಇಂಟರ್ಪ್ರಿಟೇಷನ್ ಆಫ್ ದಿ ನ್ಯೂಮೇರಿಕಲ್ ಡೇಟಾ. ನ್ಯೂಮೇರಿಕಲ್ ಡೇಟಾನ ಇಂಟರ್ಪ್ರಿಟೇಷನ್ ಮಾಡೋದಂದ್ರೆ ಏನು ರೀ? ಡ್ರಾಯಿಂಗ್ ದ ಕನ್ಕ್ಲೂಷನ್ಸ್, ಒಂದು ಡಿಸಿಷನ್ ತಗೊಳ್ಳೋದು. ವಾಟ್ ಎವರ್ ಯು ಆರ್ ಕಲೆಕ್ಟೆಡ್ ದ ಡೇಟಾ, ಆಫ್ಟರ್ ದ್ಯಾಟ್ ಪ್ರೆಸೆಂಟೆಡ್ and you are making the analysis, and lastly you are making the interpretation. Interpretation is nothing but the drawing the conclusion, means taking the decisions whatever you are collected the data. So this is the meaning of under the singular sense. So singular sense nalli statistics andra navu ಏನು ಹೇಳ್ತೀವಿ, it is refers to the science of collection, presentation, that should be presented in the form of graphs and diagrams, and making analysis, and lastly interpretation of the numerical data. Okay, so let us know about the, that is, definition of the statistics. According to Croxton and Cowden, so they defines the statistics is the science of collection, presentation, analysis and the interpretation of the numerical data. So this is a definition as similar to the whatever we are understand under the singular sense. ಏನು ಡಿಫೈನ್ ಮಾಡಿದಾರೆ ಇವರು ಕೂಡ? ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ರೀ? ಇದು ಕೂಡ ಸೈನ್ಸು. ಇಟ್ ಈಸ್ ಅ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ದ ಇಂಟರ್ಪ್ರಿಟೇಷನ್ ಆಫ್ ದಿ ನ್ಯೂಮೇರಿಕಲ್ ಡೇಟಾ. ಸೊ ದ್ಯಾಟ್ ಶುಡ್ ಬಿ ಇನ್ ಅ ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ಇರಬೇಕು. ಸೊ ದಟ್ ಈಸ್ ಅ ಡೆಫಿನೇಷನ್ ಗಿವನ್ ಬೈ ದಟ್ ಈಸ್ ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್. Okay, so next concept under your syllabus is functions of statistics. First one is, it simplifies the complexity of data. Simplifies the complexity of data. Complexity of data is nothing but the, it is whatever we are having the so much of data, difficult data. ಸೊ ಆ ಒಂದು ಡಿಫಿಕಲ್ಟ್ ಡೇಟಾನ ಏನು ಮಾಡ್ತೀವಿ ನಾವಿಲ್ಲಿ? ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಈಸ್ ನಥಿಂಗ್ ಬಟ್ ದ, ಟೇಕ್ ಫಾರ್ ಎಕ್ಸಾಂಪಲ್ ಎವರೇಜ್ ಆ್ಯಂಡ್ ದಿ ಪರ್ಸಂಟೇಜ್. ಎವರೇಜ್ ಆ್ಯಂಡ್ ಪರ್ಸಂಟೇಜ್ ಈಸ್ ಅ ಸಿಂಪ್ಲಿಫೈಡ್ ಮೆಥಡ್ ಫಾರ್ ದಿ ಪರ್ಪಸ್ ಆಫ್ ಯೂಸಿಂಗ್ ದ ಡೇಟಾ. ನಾವು ಏನು ಮಾಡ್ತೀವಿ, ಸ್ಟೂಡೆಂಟ್ ರಿಸಲ್ಟ್ ತೆಗಿತೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ನಾವು ಕಂಪೇರ್ ಮಾಡ್ಬೇಕಾಯ್ತಂದ್ರೆ, you are having, students are having in each class they are having the different types of subject and in a different numbers. Okay, here whatever different types of subject and the marks will be there, that is called as the complexity of data anta karite.
ಸೊ ಆ ಒಂದು ಕಾಂಪ್ಲೆಕ್ಸಿಟಿ ಆಫ್ ಡೇಟಾನ ನಾವು ಏನು ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಯಾವ ರೀತಿ ಮಾಡ್ತೀವಿ, ವಿ ಆರ್ ಮೇಕಿಂಗ್ ದ ಟೋಟಲ್ ಆಫ್ ಆಲ್ ದ ಸಬ್ಜೆಕ್ಟ್ ಮಾರ್ಕ್ಸ್ ಆ್ಯಂಡ್ ಮೇಕಿಂಗ್ ದ ಪರ್ಸಂಟೇಜ್. ಸೊ ಪರ್ಸಂಟೇಜ್ ತೆಗಿತೀವಿ. ಸೊ ಪರ್ಸಂಟೇಜ್ ಈಸ್ ಕಾಲ್ಡ್ ಆಸ್ ಒನ್ ಆಫ್ ದ ಸಿಂಪ್ಲಿಫೈಡ್ ಮೆಥಡ್ ಅಂತ ಕರಿತೀವಿ, ವಾಟ್ ಎವರ್ ಕಾಂಪ್ಲೆಕ್ಸಿಟಿ ಆಫ್ ಡೇಟಾ. Okay, so that is one of the function of the statistics. Here, what do we call it as? It is a simplifying the complexity of data. Complexity of data yak ಮಾಡಬೇಕು, for the purpose of easily identification and taking the decisions, and which will be helpful for the formulation of plans and policies. ಒಂದು ಫ್ಯೂಚರ್ನಲ್ಲಿ ಒಂದು ಫಾರ್ಮುಲೇಷನ್ ಆಫ್ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್ ನಾವು ಮಾಡಬೇಕಾಯ್ತಂದ್ರೆ ನಾವು ಈಸಿಲಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು, ಈಸಿಲಿಯಾಗಿ ಒಂದು ಡಿಸಿಷನ್ ತೊಗೋಬೇಕಾಯ್ತಂದ್ರೆ ನಮ್ಗೆ ಬಲ್ಕ್ ಡೇಟಾ, ಕಾಂಪ್ಲೆಕ್ಸಿಟಿ ಆಫ್ ಡೇಟಾ, ಡಿಫಿಕಲ್ಟ್ ಡೇಟಾ ಏನಿರ್ತದಲ್ಲ ಅದನ್ನು ನಾವು ಇಲ್ಲಿ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡೋದ್ರಿಂದ ಏನಾಗ್ತದೆ, ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಫಾರ್ಮುಲೇಷನ್ ಆಫ್ ಪ್ಲಾನ್ಸ್ ಆ್ಯಂಡ್ policies. So that is one of the function of the, that is statistics. And second one is there, it reduce the bulk of the data. ಬಲ್ಕ್ ಆಫ್ ದ ಡೇಟಾ ನಾವು ಇಲ್ಲಿ ಏನು ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ರೆಡ್ಯೂಸ್ ಯಾವ ರೀತಿ ಮಾಡ್ತೀವಿ, ಆ್ಯಸ್ ಆಲ್ರೆಡಿ ಐ ಹ್ಯಾವ್ ಗಿವನ್ ದ ಎಕ್ಸಾಂಪಲ್ ಆಫ್ ದ ಸ್ಟೂಡೆಂಟ್ ರಿಸಲ್ಟ್. ಸೊ ರಿಸಲ್ಟ್ ನಾವು ಏನು ಮಾಡ್ತೀವಿ, ಡೇಟಾ ಏನಿರ್ತದೋ ಫುಲ್ ಆಗಿರ್ತದ. ಯಾವ ರೀತಿ ಇರ್ತದ, ಈಚ್ ಸಬ್ಜೆಕ್ಟ್ ಮಾರ್ಕ್ಸ್ ಎಲ್ಲ ಸೆಪ್ರೇಟ್ ಆಗಿ ಇರ್ತಾವೆ ಪ್ರತಿಯೊಂದು ಸ್ಟೂಡೆಂಟ್. ಸೊ ಅಲ್ಲಿ ಏನಾಗ್ತದ, ಪ್ರತಿಯೊಬ್ಬರು ಸ್ಟೂಡೆಂಟನ್ನ ನಾವು ಮಾರ್ಕ್ಸ್ ಐಡೆಂಟಿಫೈ ಮಾಡೋದು ನೋಡೋದಂದ್ರೆ ಏನಾಗ್ತದ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದ್ಯಾಟ್ ಟೈಮ್, we are reducing the whatever bulk of the data. So in order to saving the time. Okay, so that is also one of the, that is function of the statistics. And next one is there, it helps in compare different set of figures. Statistics dinda namage ಏನು ಹೆಲ್ಪ್ ಆಗ್ತದಂದ್ರೆ, that will be helpful for comparing the one set of figures with the another set of figures. So in statistics, we are calculating the some time series analysis. We are calculating the future forecasting. Future forecasting is nothing but the previous year ಮತ್ತು next year ಮತ್ತು ಸದ್ಯಕ್ಕಿರುವಂಥ ಇಯರ್ ನಾವು ಟೋಟಲ್ ಆಗಿ ಒಂದು ಡೇಟಾ ಕಲೆಕ್ಷನ್ ಮಾಡ್ತೀವಿ. ಸೊ ಪ್ರೀವಿಯಸ್ ಇಯರ್ ಮತ್ತು ದಿಸ್ ಇಯರ್ ನಾವಿಲ್ಲಿ ಏನು ಮಾಡ್ತೀವಿ, ವಿ ಆರ್ ಕಂಪೇರಿಂಗ್ ದ ಸೆಟ್ ಆಫ್ ಫಿಗರ್ಸ್ ವಿತ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ದ ದಿಸ್ ಇಯರ್. ಸೊ ಕಂಪೇರ್ ಮಾಡಿದ್ರಿಂದ ಏನಾಗ್ತದ, ನಮ್ಗೆ ಈಸಿಲಿಯಾಗಿ ಐಡೆಂಟಿಫಿಕೇಷನ್ ಆಗ್ತದೆ, ಯಾವ ಇಯರ್ನಲ್ಲಿ ಪ್ರಾಫಿಟ್ ಹೆಚ್ಚಾಗಿದೆ, ಯಾವ ಇಯರ್ನಲ್ಲಿ ಸೇಲ್ಸ್ ಹೆಚ್ಚಾಗಿದೆ, ಯಾವ ಇಯರ್ನಲ್ಲಿ ಪ್ರೊಡಕ್ಷನ್ ಕಡಿಮೆ ಆಯಿತು, ಯಾವ ಇಯರ್ನಲ್ಲಿ ಪ್ರಾಫಿಟ್ ಕಡಿಮೆ ಆಯಿತು. ಈ ರೀತಿಯಾಗಿ ನಮಗೆಲ್ಲ ಡೀಪ್ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಸ್ಟ್ಯಾಟಿಸ್ಟಿಕ್ಸಿಂದ ನಮ್ಗೆ ಏನು ಹೆಲ್ಪ್ ಆಗ್ತದೆ, ಇಟ್ ವಿಲ್ ಹೆಲ್ಪ್ಸ್ ಟು ಇನ್ ಕಂಪೇರಿಂಗ್ ಡಿಫ್ರೆಂಟ್ ಸೆಟ್ ಆಫ್ ಫಿಗರ್ಸ್. When we compare, that will be helpful for formulation of plans and policies for the in future, in order to take the decision. So that is also one of the, that is function of the statistics. And next one is there, it guides in formulation of plans and policies. ನಮಗೆ ಡಿಫ್ರೆಂಟ್ ಸೆಟ್ ಆಫ್ ಫಿಗರ್ಸ್ದಿಂದ ಏನಾಗ್ತದ, ಕಂಪೇರ್ ಮಾಡಿದ್ವು ಅಂದ್ರೆ ಮುಂದೆ ಬರುವಂಥ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಏನಾದರೂ ಫ್ಯೂಚರ್ ಅನ್ಸರ್ಟನಿಟೀಸ್ ಆಗ್ಬೋದು ಅನ್ನೋ ಈಗ ಗೊತ್ತಾಯ್ತಂದ್ರೆ ನಾವು ಏನು ಮಾಡ್ಬೋದು ರೀ, ಫಾರ್ಮುಲೇಷನ್ ಆಫ್ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್ ಮಾಡ್ಬೋದು. ಸೊ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಮ್ಗೆ ಏನಾಗ್ತದ, ಐಡೆಂಟಿಫಿಕೇಷನ್ ಆಗ್ತದ, ಮುಂಬರುವ ದಿನಗಳಲ್ಲಿ ಪ್ರಾಫಿಟ್ ಆಗ್ಬೋದು ಅಥವಾ ಸೇಲ್ಸ್ ಆಗ್ಬೋದು ಅನ್ನೋದನ್ನು ನಾವು ಈಗ ಎಸ್ಟಿಮೇಟ್ ಮಾಡ್ಬೋದು ಯೂಸಿಂಗ್ ದ ಸಮ್ that is equations under the time series analysis. So time series analysis like demand forecasting ಅಂತ ಕರಿತೇವೆ. As already you have studied like PUC ಎಕನಾಮಿಕ್ಸ್ನಲ್ಲಿ ಕಲಿತಿರ್ತಾರೆ. ಸೊ ಡಿಮಾಂಡ್ ಫೋರ್ಕಾಸ್ಟಿಂಗ್ನಲ್ಲಿ ನಾವು ಏನು ಮಾಡ್ತೀವಿ, ಇನ್ನು ಫ್ಯೂಚರ್ನಲ್ಲಿ ನಮ್ದು ಎಷ್ಟು ಸೇಲ್ಸ್ ಆಗ್ಬೋದು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಪೋಸ್ ಅಲ್ಲಿ ಸೇಲ್ಸ್ ಮತ್ತು ಪ್ರಾಫಿಟ್ ಏನಾದರೂ ಒಂದು ಕಡಿಮೆ ಆಯ್ತು ಅಂತ ತಿಳ್ಕೊರಿ. ಸೊ ಅಲ್ಲಿ ನಮಗೆ ಈಸಿಲಿಯಾಗಿ ನಾವು ಇಲ್ಲಿ ಐಡೆಂಟಿಫಿಕೇಷನ್ ಈಗ ಸದ್ಯಕ್ಕೆ ಎಸ್ಟಿಮೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಗೊತ್ತಾದ ತಕ್ಷಣ ನಾವು ಏನು ಮಾಡ್ಬೋದು ರೀ, ಆ ಒಂದು ಸೇಲ್ಸ್ ಕಡಿಮೆ ಆಗ್ಬೋದು, ಪ್ರಾಫಿಟ್ ಕಡಿಮೆ ಆಗ್ಬೋದು, ನಮಗೆ ಲಾಸ್ ಆಗತ್ತದ ಅಂದ್ರೆ ಈಗ ಸದ್ಯಕ್ಕೆ ಗೊತ್ತಾಯ್ತಂದ್ರೆ ಆ ಲಾಸ್ನ ನಾವು ಏನು ಮಾಡ್ಬೋದು ರೀ, ರಿಡ್ಯೂಸ್ ಮಾಡ್ಬೋದು by using the sum, comparing the set of figures and calculating the forecasting facts and figures. So that will be helpful for formulation of plans and policies. ನಮಗೇನು ಮಾಡ್ಬೋದು, ನಾವು ಅದನ್ನು ಲಾಸ್ನ ಯಾವ ರೀತಿಯಾಗಿ ಪ್ರಾಫಿಟ್ನಲ್ಲಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಈಗ ಸದ್ಯಕ್ಕೆ ನಾವು ಏನು ಮಾಡ್ಬೋದು ರೀ, ಅದ್ರ ಬಗ್ಗೆ ಕೆಲವೊಂದಷ್ಟು ಪ್ಲ್ಯಾನ್ಸ್ ಮಾಡ್ಬೋದು ಮತ್ತು ಪಾಲಿಸೀಸ್ನ ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ದಿ ಸ್ಟ್ಯಾಟಿಸ್ಟಿಕ್ಸ್.
And another one is there, it indicates the trends and tendencies. It indicates trends and tendencies. So trends is nothing but the ಯಾವ ಇಯರ್ನಲ್ಲಿ ನಿಮ್ಮದು ಟೋಟಲ್ ಪ್ರಾಫಿಟ್ ಆಗ್ಯದ, ಯಾವ ಇಯರ್ನಲ್ಲಿ ಲಾಸ್ ಆಯಿತು, ಯಾವ ಇಯರ್ನಲ್ಲಿ ಸೇಲ್ಸ್ ಹೆಚ್ಚಾಗ್ಯದ, ಇದನ್ನೆಲ್ಲ ನಾವು ಏನು ಮಾಡ್ಬೋದು ರೀ, ಡೀಪ್ ಸ್ಟಡಿ ಮಾಡ್ಬೋದು ಯೂಸಿಂಗ್ ದ ಸಮ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂಡರ್ ದ ಟೈಮ್ ಸೀರೀಸ್ ಅನಾಲಿಸಿಸ್. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ function of the statistics. And next one is there, it enlarges the human experience. Human experience ಕೂಡ ಏನಾಗ್ತದ, ಒಂದು ಜಾಸ್ತಿ ಆಗ್ತದ. ಯಾವ ರೀತಿ ಎನ್ಲಾರ್ಜ್ ಆಗ್ತದ, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆರ್ ಮೇಕಿಂಗ್ ಯುಟಿಲೈಸೇಷನ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ನ ಯುಟಿಲೈಸ್ ಮಾಡುವಂಥ ಒಂದು ಪರ್ಸನ್ ಏನಾಗಿದ್ದಾರೆ ಈಗ ಡೇ ಬೈ ಡೇ ಹೆಚ್ಚಾಗತ್ತೆ. ಸೊ ಇದರಿಂದ ಏನಾಗ್ತದ, ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಕೂಡ ಏನಾಗ್ತದ, ಡೇ ಬೈ ಡೇ ಹೆಚ್ಚಾಗ್ತದ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ದ ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂದರೆ ಜಾಸ್ತಿ ಆದಂತರ ಏನಾಗ್ತದ, ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಈಸಿಲಿ ದ ಫಾರ್ಮುಲೇಷನ್ ಆಫ್ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್ ಅಬೌಟ್ ದ ಇನ್ ಫ್ಯೂಚರ್. And next one is there, it helps in presenting facts in a definite and precise form. ಯಾವ ರೀತಿ ಹೆಲ್ಪ್ ಆಗ್ತದ, ಇಟ್ ಹೆಲ್ಪ್ಸ್ ಇನ್ ಪ್ರೆಸೆಂಟಿಂಗ್ ಫ್ಯಾಕ್ಟ್ಸ್. ಸೊ ವಾಟ್ ಎವರ್ ಯು ಆರ್ ಕಲೆಕ್ಟೆಡ್ ದ ಫ್ಯಾಕ್ಟ್ಸ್